Social Science, Class 8, Chapter 21. ಏಬಲ್ ಅಡ್ಮಿನಿಸ್ಟ್ರೇಟರ್, ಶ್ರೇಷ್ಠ ಆಡಳಿತಗಾರ, ರಾಜ್ಯವನ್ನು ಸಮರ್ಥವಾಗಿ ನಡೆಸುವ ರಾಜ ಅಥವಾ ಅಧಿಕಾರಿ. ಆಕ್ಟಿವಿಟೀಸ್, ಚಟುವಟಿಕೆಗಳು, ಜನರು ಅಥವಾ ರಾಜ್ಯ ಮಾಡಿದ ಕೆಲಸಗಳು. ಅಡ್ಮಿನಿಸ್ಟ್ರೇಷನ್, ಆಡಳಿತ, ರಾಜ್ಯದ ಕೆಲಸಗಳನ್ನು ನಿರ್ವಹಿಸುವ ವ್ಯವಸ್ಥೆ. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಆಡಳಿತ ವ್ಯವಸ್ಥೆ, ರಾಜ್ಯ ಹೇಗೆ ನಡೆಯಬೇಕು ಎಂಬ ನಿಯಮಗಳು. ಅಡ್ಮಿನಿಸ್ಟ್ರೇಟರ್, ಆಡಳಿತಗಾರ, ರಾಜ್ಯದ ಕೆಲಸ ನೋಡಿಕೊಳ್ಳುವ ವ್ಯಕ್ತಿ. ಅಗ್ರಿಕಲ್ಚರ್, ಕೃಷಿ, ಬೆಳೆ ಬೆಳೆಸುವ ಕೆಲಸ. ಅಲೌಡ್, ಅನುಮತಿಸಿದ, ಒಪ್ಪಿಗೆ ನೀಡಿದ ಅಥವಾ ಅವಕಾಶ ನೀಡಿದ. ಆರ್ಕಿಟೆಕ್ಚರಲ್ ಸ್ಟೈಲ್ಸ್, ವಾಸ್ತುಶೈಲಿ, ದೇವಾಲಯ ಅಥವಾ ಕಟ್ಟಡದ ನಿರ್ಮಾಣ ಶೈಲಿ. ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ, ಕಟ್ಟಡ, ದೇವಾಲಯ ನಿರ್ಮಿಸುವ ಕಲೆ. ಏರಿಯಾಸ್, ಪ್ರದೇಶಗಳು, ರಾಜ್ಯದ ವಿಭಿನ್ನ ಭಾಗಗಳು. ಆರ್ಮಿ, ಸೇನೆ, ದೇಶ ರಕ್ಷಣೆ ಮಾಡುವ ಯೋಧರ ಬಳಗ. ಅಟೆನ್ಷನ್, ಗಮನ, ವಿಷಯದ ಕಡೆ ನೋಡಿಕೊಳ್ಳುವುದು. ಬ್ಯೂಟಿಫುಲ್ ಐಡಲ್ಸ್, ಸುಂದರ ವಿಗ್ರಹಗಳು, ನಯವಾದ ಶಿಲ್ಪದಲ್ಲಿ ಕೆತ್ತಿದ ದೇವತೆಗಳ ರೂಪಗಳು. ಬ್ರಾಕೆಟ್ಸ್, ಆಧಾರಗಳು, ಸ್ತಂಭಗಳಿಗೆ ಬೆಂಬಲ ನೀಡುವ ಅಲಂಕಾರಿಕ ಭಾಗಗಳು. ಬ್ರಾಕೆಟ್ಸ್ ಆಫ್ ಪಿಲ್ಲರ್ಸ್, ಸ್ತಂಭಗಳ ಆಧಾರಗಳು, ಶಿಲ್ಪಗಳಿಂದ ಅಲಂಕರಿಸಿದ ತಳಭಾಗಗಳು. ಬ್ರೇವ್ ವಾರಿಯರ್, ಶೂರ ಯೋಧ, ಧೈರ್ಯದಿಂದ ಹೋರಾಡುವ ಸೈನಿಕ. ಕಲೆಕ್ಟೆಡ್, ಸಂಗ್ರಹಿಸಿದ, ಸೇಕರಿಸಿದ ಅಥವಾ ಕಲೆ ಹಾಕಿದ. ಕಮಿಟಿ, ಸಮಿತಿ, ನಿರ್ಣಯ ತೆಗೆದುಕೊಳ್ಳುವ ಗುಂಪು. ಕಮ್ಯೂನಲ್ ಹಾರ್ಮನಿ, ಧಾರ್ಮಿಕ ಸೌಹಾರ್ದತೆ, ಬೇರೆ ಧರ್ಮದ ಜನರು ಒಟ್ಟಿಗೆ ಬದುಕುವುದು. ಕನ್ಸ್ಟ್ರಕ್ಟೆಡ್, ನಿರ್ಮಿಸಿದ, ಕಟ್ಟಡ ಅಥವಾ ರೂಪಿಸಿದ. ಕಲ್ಚರ್, ಸಂಸ್ಕೃತಿ, ಜನರ ಜೀವನ ಶೈಲಿ, ಆಚರಣೆ ಮತ್ತು ಪರಂಪರೆ. ಡೆಕೋರೇಟಿವ್ ಪ್ಯಾನೆಲ್ಸ್, ಅಲಂಕಾರಿಕ ಫಲಕಗಳು, ದೇವಾಲಯದ ಗೋಡೆಗಳ ಮೇಲೆ ಮಾಡಿದ ಅಲಂಕಾರ. ಡೆವಲಪ್ಮೆಂಟ್, ಅಭಿವೃದ್ಧಿ, ಪ್ರಗತಿ ಅಥವಾ ಮುಂದಿನ ಹಂತಕ್ಕೆ ಹೋಗುವುದು. ಡಿಫರೆಂಟ್ ಫೀಲ್ಡ್ಸ್, ವಿಭಿನ್ನ ಕ್ಷೇತ್ರಗಳು, ಕಲೆ, ಸಾಹಿತ್ಯ, ಶಿಕ್ಷಣ ಮುಂತಾದ ಭಾಗಗಳು. ಡಿವೈಡೆಡ್, ವಿಭಜಿಸಲಾಯಿತು, ಭಾಗಗಳಾಗಿ ಮಾಡಲಾಯಿತು. ಡೈನಾಸ್ಟಿ, ವಂಶ, ಒಂದೇ ಕುಟುಂಬದಿಂದ ಬಂದ ರಾಜರ ಸಾಲು. ಎಕನಾಮಿಕ್ ಸೆಂಟರ್ಸ್, ಆರ್ಥಿಕ ಕೇಂದ್ರಗಳು, ವ್ಯಾಪಾರ ನಡೆಯುವ ಪ್ರಮುಖ ಸ್ಥಳಗಳು. ಎಜುಕೇಶನ್, ಶಿಕ್ಷಣ, ಕಲಿಕೆಯ ಮತ್ತು ಜ್ಞಾನ ಹಂಚಿಕೊಳ್ಳುವ ಪ್ರಕ್ರಿಯೆ. ಎಂಪೈರ್, ಸಾಮ್ರಾಜ್ಯ, ದೊಡ್ಡ ರಾಜ್ಯ ಅಥವಾ ವ್ಯಾಪಕ ಆಡಳಿತ ಪ್ರದೇಶ. ಎಂಕರೇಜಿಂಗ್, ಪ್ರೋತ್ಸಾಹಿಸಿದ, ಉತ್ತೇಜನ ನೀಡಿದ ಅಥವಾ ಬೆಂಬಲಿಸಿದ. ಫೀಚರ್, ಲಕ್ಷಣ, ಒಂದು ವಿಷಯದ ವಿಶೇಷ ಗುಣ. ಫಾರಿನ್ ಲ್ಯಾಂಡ್ಸ್, ವಿದೇಶ ಪ್ರದೇಶಗಳು, ದೇಶದ ಹೊರಗಿನ ಪ್ರದೇಶಗಳು. ಫೌಂಡೇಶನ್ಸ್, ಅಸ್ಥಿಭಾರ, ಕಟ್ಟಡದ ತಳಭಾಗ ಅಥವಾ ಆರಂಭದ ಹಂತ. ಫೌಂಡರ್, ಸ್ಥಾಪಕ, ಯಾವುದಾದರೂ ಸಂಸ್ಥೆ ಅಥವಾ ವಂಶ ಆರಂಭಿಸಿದವರು. ಐಡಲ್ಸ್, ವಿಗ್ರಹಗಳು, ದೇವತೆಗಳ ಶಿಲ್ಪಿಗಳು ಅಥವಾ ಮೂರ್ತಿಗಳು. ಇನ್ಫ್ಲುಯೆನ್ಸ್, ಪ್ರಭಾವ, ಯಾವುದೋ ವಿಚಾರದ ಪರಿಣಾಮ ಅಥವಾ ಪರಿಣಾಮಕಾರಿ ಬದಲಾವಣೆ. ಇರಿಗೇಷನ್ ಸಿಸ್ಟಮ್,
ನೀರಾವರಿ ವ್ಯವಸ್ಥೆ, ಕೃಷಿಗೆ ನೀರು ಪೂರೈಸುವ ಯೋಜನೆ. ಜೈನ್ ಮಾಂಕ್, ಜೈನ ಮುನಿಯವರು, ಜೈನ ಧರ್ಮದ ತಪಸ್ವಿ ಅಥವಾ ಸನ್ಯಾಸಿ. ಮಾಂಕ್, ಸನ್ಯಾಸಿ, ಲೋಕತ್ಯಾಗ ಮಾಡಿದ ಧಾರ್ಮಿಕ ವ್ಯಕ್ತಿ. ನ್ಯಾವಲ್ ಫೋರ್ಸ್, ನೌಕಾಪಡೆ, ಸಮುದ್ರ ಸೇನೆ ಅಥವಾ ದೋಣಿ. ಯೋಧರು. ನೋಟ್ ವರ್ದಿ ವರ್ಕ್ಸ್, ಗಮನಾರ್ಹ ಕೃತಿಗಳು, ಪ್ರಶಂಸೆಗೆ ಪಾತ್ರವಾದ ಸಾಹಿತ್ಯ ಅಥವಾ ಶಿಲ್ಪಕಲೆಗಳು. ಓವರ್ ಪವರ್ಡ್, ಸೋಲಿಸಿದ, ಶತ್ರುವನ್ನು ಜಯಿಸಿದ ಅಥವಾ ಹಿಡಿದಿಟ್ಟ. ಓವರ್ಸೀಸ್ ಟ್ರೇಡ್, ವಿದೇಶ ವ್ಯಾಪಾರ, ಮಲೇಷ್ಯಾ, ಶ್ರೀಲಂಕಾ ಮುಂತಾದ ದೇಶದೊಳಗಿಂದ ವ್ಯಾಪಾರ. ಪೊಲಿಟಿಕಲ್ ಆಕ್ಟಿವಿಟೀಸ್, ರಾಜಕೀಯ ಚಟುವಟಿಕೆಗಳು, ರಾಜ್ಯದ ಆಡಳಿತ, ಯುದ್ಧ ಮತ್ತು ನಿರ್ಣಯಗಳಿಗೆ ಸಂಬಂಧಿಸಿದ ಕಾರ್ಯಗಳು. ಪ್ರಿವಿಲೆಂಟ್ ರಿಲಿಜಿಯನ್ಸ್, ಪ್ರಚಲಿತ ಧರ್ಮಗಳು, ಆ ಕಾಲದಲ್ಲಿ ಜನರು ಅನುಸರಿಸಿದ್ದ ಧರ್ಮಗಳು. ಶೈವ, ವೈಷ್ಣವ, ಜೈನ. ರೀನ್, ಆಳ್ವಿಕೆ, ರಾಜನು ಆಳಿ ಆಡಿದ ಅವಧಿ ಅಥವಾ ಕಾಲ. ರಿಲಿಜಿಯಸ್ ಆಕ್ಟಿವಿಟೀಸ್, ಧಾರ್ಮಿಕ ಚಟುವಟಿಕೆಗಳು, ದೇವಾಲಯ ನಿರ್ಮಾಣ, ಹಬ್ಬ ಆಚರಣೆ ಮುಂತಾದವು. ರೆಪ್ರೆಸೆಂಟೇಟಿವ್ಸ್, ಪ್ರತಿನಿಧಿಗಳು, ಜನರ ಪರವಾಗಿ ಮಾತನಾಡುವ ಅಥವಾ ನಿರ್ಣಯ ಮಾಡುವವರು. ರಿವೈವ್ಡ್, ಪುನರುಜ್ಜೀವನಗೊಳಿಸಿದ, ಮತ್ತೆ ಜೀವ ತುಂಬಿದ ಅಥವಾ ಪ್ರಾರಂಭಿಸಿದ. ಸ್ಯಾಂಕ್ಟಮ್ ಸ್ಯಾಂಕ್ಟರಮ್, ಗರ್ಭಗುಡಿ, ದೇವಾಲಯದ ಒಳಗಿನ ದೇವರು ಇರುವ ಮುಖ್ಯ ಸ್ಥಳ. ಸ್ಕಾಲರ್ಸ್, ಪಂಡಿತರು, ವಿದ್ಯಾವಂತರಾದ ಜ್ಞಾನಿಗಳು. ಸ್ಕಲ್ಪ್ಟರ್ಸ್, ಶಿಲ್ಪಿಗಳು, ಕಲ್ಲು ಕೆತ್ತುವ ಕಲಾವಿದರು. ಸೆಕ್ಯೂರ್ಡ್, ಭದ್ರಗೊಳಿಸಿದ, ರಕ್ಷಣೆ ನೀಡಿದ ಅಥವಾ ಕಾಪಾಡಿದ. ಶೈವಿಸಂ, ಶೈವ ಧರ್ಮ, ಶಿವನನ್ನು ಪೂಜಿಸುವ ಧರ್ಮ. ಸೂಸೈಡ್ ಸ್ಕ್ವಾಡ್ಸ್, ಆತ್ಮತ್ಯಾಗ ಸೇನೆ, ಯುದ್ಧದಲ್ಲಿ ಜೀವತ್ಯಾಗಕ್ಕೆ ಸಿದ್ಧರಾದ ಯೋಧರ ಗುಂಪು. ಟ್ಯಾಕ್ಸ್, ತೆರಿಗೆ, ಸರ್ಕಾರಕ್ಕೆ ಜನರು ನೀಡುವ ಹಣ ಅಥವಾ ವಸ್ತುಗಳು. ಟ್ರೇಡ್, ವ್ಯಾಪಾರ, ವಸ್ತುಗಳನ್ನು ಖರೀದಿ ಮಾರಾಟ ಮಾಡುವ ಚಟುವಟಿಕೆ. ಯುನೀಕ್ ಫೀಚರ್, ವಿಶಿಷ್ಟ ಲಕ್ಷಣ, ಇತರರಲ್ಲಿ ಕಾಣದ ವಿಶೇಷ ಗುಣ. ವಾರಿಯರ್, ಯೋಧ, ದೇಶ ಅಥವಾ ರಾಜ್ಯಕ್ಕಾಗಿ ಹೋರಾಡುವ ಧೀರ ಸೈನಿಕ. ವೀಕೆಂಡ್, ದುರ್ಬಲವಾದ, ಶಕ್ತಿ ಅಥವಾ ಪ್ರಭಾವ ಕಡಿಮೆಯಾದ.